ನಮಸ್ತೆ ಎಲ್ಲರಿಗೂ. ಇವತ್ತು ಪುಟ್ಟ ಕಥೆಗಳಲ್ಲಿ ಕುಮಾರಿ ಕನ್ಯೆಯಾದದ್ದು, ಅಂದರೆ ಕನ್ಯಾಕುಮಾರಿ ಈ ಸ್ಥಳದ ಮಹಿಮೆಯನ್ನು ನಾನು ನನ್ನ ಪುಟ್ಟ ಕಥೆಗಳಲ್ಲಿ ತಿಳಿಸ್ತಿದ್ದೇನೆ. ನನಗೆ ಈ ಕತೆ ಸಿಕ್ಕಿದ್ದು ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಸಿಕ್ತು. ಸುಮಾರು 50 ವರ್ಷ ಹಿಂದೆ ಪಬ್ಲಿಷ್ ಆದಂತಹ ಒಂದು ಪುಟ್ಟ ಪುಸ್ತಕ. ಅದರಲ್ಲಿ ಇರುವಂತಹ ಕನ್ಯಾಕುಮಾರಿ ಆ ತಾಯಿಯ ಮಹಿಮೆಯ ವಿವರ ಇದೆ. ಅದನ್ನು ಸಣ್ಣ ಕಥೆಯ ರೂಪದಲ್ಲಿ ನಿಮಗೆ ವಿವರಿಸ್ತೇನೆ. ಈಗಿನ ಕನ್ಯಾಕುಮಾರಿಯು ನಮ್ಮ ಭಾರತದ ತಮಿಳುನಾಡಿನಲ್ಲಿದೆ. ಇದು ಭಾರತದ ದಕ್ಷಿಣ ತುತ್ತ ತುದಿಯಲ್ಲಿ ಇರುವಂಥದ್ದು. ಇದರ ಮಹಿಮೆ ಹಾಗೂ ವೈಶಿಷ್ಟ್ಯವೆಂದರೆ, ಕನ್ಯಾಕುಮಾರಿಯಲ್ಲಿ ಹುಣ್ಣಿಮೆಯ ದಿನ ಕಣ್ಣು ಕೂರೈಸುವ ಸೂರ್ಯೋದಯ ಹಾಗೂ ಸೂರ್ಯಾಸ್ತವಾಗುತ್ತದೆ. ಇದನ್ನು ನೋಡೋಕೆ ಅಂತಲೇ ದೇಶ ವಿದೇಶಗಳಿಂದ ಜನರು ಬರ್ತಾರೆ. ಹಾಗಾದರೆ ಇದರ ವಿಶಿಷ್ಟವಾದ ಮಹಿಮೆ ಏನು ಅಂದರೆ, ಈ ಕನ್ಯಾಕುಮಾರಿ ಅಲ್ಲದೆ ನಮ್ಮ ಈ ವಿಶಾಲವಾದ ಭೂಖಂಡವನ್ನು ಭರತ ಎಂಬ ರಾಜರು ಆಳ್ತಾ ಇದ್ರು. ಆ ರಾಜರಿಗೆ 8 ಜನ ಗಂಡು ಮಕ್ಕಳು ಹಾಗೂ ಒಬ್ಬಳು ಮಗಳಿದ್ಲು. ಆ ಮಗಳ ಹೆಸರೇ ಕುಮಾರಿ ಎಂದು. ಆ ರಾಜರು 8 ಭಾಗಗಳನ್ನು ಭೂಖಂಡದಲ್ಲಿ ಎಲ್ಲರಿಗೂ ಹಂಚಿ ದಕ್ಷಿಣ ಭಾಗವನ್ನು ಮಗಳಾದ ಕುಮಾರಿಗೆ ನೀಡುತ್ತಾರೆ. ಕುಮಾರಿ ನಾಡು ಎಂದು ಆ ರಾಜ್ಯವನ್ನು ಸ್ಥಾಪಿಸ್ತಾರೆ. ಈ ಸ್ಥಳದಲ್ಲಿ ಪರಾಶಕ್ತಿಯಾದ ಕುಮಾರಿಯು ತಪಸ್ಸು ಮಾಡುತ್ತಿದ್ದಾಳೆ. ಆದ್ದರಿಂದ ಆ ಕನ್ಯೆಯಾದ ಈ ಕುಮಾರಿಯು ಈ ಸ್ಥಳವನ್ನು ಕನ್ಯಾಕುಮಾರಿ ಎಂದು ಕರೆಯುತ್ತಾರೆ. ಈ ಕನ್ಯಾಕುಮಾರಿಯಲ್ಲಿ ಒಂದು ಮಂದಿರವಿದೆ. ಇದನ್ನು ಸಾವಿರಾರು ವರ್ಷಗಳ ಮುನ್ನ ಪರಶುರಾಮರು ಸ್ಥಾಪಿಸಿದರು ಎಂದು ಜನರು ಹೇಳುತ್ತಾರೆ. ನಂತರದ ರಾಜರುಗಳು ಈ ಮಂದಿರವನ್ನು ದೊಡ್ಡ ಮಂದಿರವಾಗಿ ನಿರ್ಮಿಸ್ತಾರೆ. ಈ ಕನ್ಯಾಕುಮಾರಿಯು ಒಂದು ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿಗೆ ತೀರ್ಥಸ್ಥಾನಕ್ಕಾಗಿ ಜನರು ಬರ್ತಾರೆ. ಈ ಮಂದಿರದ ಉತ್ತರ ದಿಕ್ಕಿನಲ್ಲಿರುವಂತಹ ಪಾಪ ವಿನಾಶನಂ ಎಂಬ ಪುಷ್ಕರಣಿಯಲ್ಲಿ ಜನರು ಸ್ನಾನ ಮಾಡಿ ನಂತರ ಸಮುದ್ರದಲ್ಲಿ ಸ್ನಾನಕ್ಕೆ ಹೋಗ್ತಾರೆ. ಈ ಪುಷ್ಕರಣಿಯ ವಿಶೇಷತೆ ಏನಂದರೆ, ಅಹಲ್ಯೆಯಿಂದ ಶಾಪ ಪಡೆದಂತಹ ದೇವೇಂದ್ರ ಇವರು ಈ ಪಾಪ ವಿನಾಶನಂ ಎಂಬ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅಲ್ಲಿರುವಂತಹ ಕನ್ಯಾಕುಮಾರಿ ಅವರ ಆಶೀರ್ವಾದ ಪಡೆದು ಅವರ ಶಾಪವನ್ನು ವಿಮೋಚನೆ ಮಾಡಿಕೊಂಡ್ರು ಎಂಬ ಇತಿಹಾಸ ಇದೆ. ಹಾಗೆ ಆ ಶಾಪ ವಿಮೋಚನೆ ಆಗಿದ್ದಕ್ಕೆ ಆ ದೇವೇಂದ್ರರು ಏನು ಮಾಡ್ತಾರೆ, ಮಂದಿರದ 2ನೇ ಪ್ರಕಾರದಲ್ಲಿ ಒಂದು ಗಣಪತಿ ವಿಗ್ರಹ ಇದೆ. ಅದನ್ನು ಈ ಇಂದ್ರನೇ ಪ್ರತಿಷ್ಠಾಪಿಸಿ ಪೂಜಿಸಿದರು ಅನ್ನೋ ಒಂದು ಇತಿಹಾಸ ಇದೆ. ಈ ಒಂದು ವಿನಾಯಕನಿಗೆ ಆ ದೇವೇಂದ್ರರು ಇದನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ್ದರಿಂದ ಈ ವಿನಾಯಕನಿಗೆ ಇಂದ್ರಕಾಂತ ವಿನಾಯಕ ಅಂತಲೂ ಈ ಗಣಪತಿಗೆ ಕರೀತಾರೆ. ಹಾಗೆ ಈ ಪಾಪ ವಿನಾಶನಂ ತೀರ್ಥವನ್ನು ಮಂಡೂಕ ತೀರ್ಥ ಅಂತಲೂ ಸಹ ಕರೀತಾರೆ. ಇದು ಕನ್ಯಾಕುಮಾರಿ ಅಂದರೆ ಕನ್ಯೆ ಸ್ಥಳದ ಒಂದು ಮಹಿಮೆಯ ಒಂದು ಪರಿಚಯ. ಮುಂದಿನ ಭಾಗದಲ್ಲಿ ಇದರ ವಿವರಣೆಯನ್ನು ನೀಡ್ತೇನೆ.